ಮೂಲಕವಾಗಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ. ರಾಜ್ಯದಿಂದ ಸಿದ್ದರಾಮಯ್ಯನವರನ್ನು ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಪ್ರಾರಂಭ ಆಗಿದೆ. ಇದೇ ರೀತಿ ಹನ್ನೆರಡು ವರ್ಷಗಳ ಹಿಂದೆ, ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಇದೆ, ಖರ್ಗೆ ಅವರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸಬೇಕು ಅನ್ನೋದು ಗೊತ್ತಿತ್ತು. ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ನವರೇ. ಅವರಿಗೆ ಒಂದು ಶೆಡ್ ರೆಡಿಯಾಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಹೇಳೋದು ಹಿಂದುಳಿದ ವರ್ಗದವರನ್ನ ಒಟ್ಟುಗೂಡಿಸ್ಲಿಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಅಲ್ಲಿಗೆ ಒಂದು ಸಾರಿ ಇಲ್ಲಿಂದ ಅವರು ಹೆಜ್ಜೆ ತೆಗೆದು ಹೊರಗಡೆ ಇಟ್ಟ ಮೇಲೆ ಅದು ಶೆಡ್ಗೆ ಹೋದಂಗೆ. ಆ ರೀತಿ ಆ ಒಂದು ವ್ಯವಸ್ಥೆ ಈಗ ಪ್ರಾರಂಭ ಆಗ್ತಾ ಇದೆ. ಹೆಚ್ಚು ಕಡಿಮೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನವೆಂಬರ್ ರಾಜೀನಾಮೆ ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಖಾತ್ರಿ ಆದಂಗೆ ಕಾಣ್ತದೆ. ಆದರೆ ಅವರು ಕೂಡ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ ಬಡ್ಜೆಟ್ ಮಂಡಿಸಬೇಕು ನಾನು, ಅಲ್ಲಿವರೆಗೆ ಬಿಡ್ರಿ ಅಂತೇಳಿ. ಇದು ಒಂದು. ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ, ನಿಮಗೆ ರಸ್ತೆ ಬೇಕು ಅಂತಂದರೆ ಗ್ಯಾರಂಟಿಗಳನ್ನ ಬಿಟ್ಬಿಡಿ. ಅಂದರೆ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ಹೇಳಿದಂತೆ ಕಾಣ್ತದೆ. ನಿಮ್ಮದು ಅಭಿವೃದ್ಧಿಯ ಪರವಾದ ಸರ್ಕಾರ ಅಲ್ಲ, ಜನರನ್ನು ಮೋಸ ಮಾಡಿ ವಂಚನೆ ಮಾಡಿ, ಮೂಗಿಗೆ ತುಪ್ಪ ಸೋರೋದು ಅಂತಾರಲ್ಲ ಅದನ್ನು ಮಾಡಿ ಮತ ತಗೊಳ್ಬೇಕು, ಅಧಿಕಾರ ಹಿಡಿಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೂಟಿ ಮಾಡಬೇಕು. ಇದೇ ಉದ್ದೇಶಕ್ಕೆ ನೀವಿದ್ದಿದ್ದು. ಇದನ್ನೇ ಇವಾಗ ನೇರವಾಗಿ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹಾಗಿದ್ರೆ ಅಭಿವೃದ್ಧಿಗೂ ಗ್ಯಾರಂಟಿಗೂ ಯಾವ ಥರ ಸಂಬಂಧ? ನೀವು ವೋಟ್ಗಳನ್ನು ಗಳಿಸಲಿಕ್ಕೆ ಗ್ಯಾರಂಟಿಯ ಜಪ ಮಾಡಿದ್ದು, ಅದು ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ನಡೆದಂತೆ ನೀವು ನುಡಿಲೇ ಇಲ್ಲ. ನುಡಿದಂತೆ ನಡೀಲೇ ಇಲ್ಲ. ಈಗ ಆಗಲೇ ಎಲ್ಲ ಸಂಬಂಧವಿಲ್ಲದ ರೀತಿಯಲ್ಲಿ ಮಾತುಕತೆಗಳು ಪ್ರಾರಂಭವಾಗಿದೆ. ಲೂಟಿ ಅಂತಂದರೆ ಅವ್ರಿಗೂ ಗೊತ್ತಾಗೋಗಿದೆ. ಇನ್ನೂ ಹೆಚ್ಚು ಕಡಿಮೆ 3 ವರ್ಷ ಚುನಾವಣೆ ಇದೆ. ಅವ್ರಿಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಇನ್ನೇನು ಒಂದೇ ವರ್ಷ ಚುನಾವಣೆ ಇದೆಯೇನೋ ಅನ್ನೋ ಮಟ್ಟಕ್ಕೆ ಬಂದಿದೆ. ಯಾಕೆಂದರೆ ಎಷ್ಟು ಸಾಧ್ಯ ಅಷ್ಟು ಲೂಟಿ ಮಾಡಬೇಕು. ನೋಡ್ತಾ ಇದ್ದೀರಿ, ಪ್ರತಿದಿನ ಒಂದೊಂದು ರಾದ್ದಾಂತ ಅವಾಂತರಗಳು, ಭ್ರಷ್ಟಾಚಾರ ಒಂದೊಂದಾಗಿ ಬರ್ತಾ ಇದೆ. ಈ ರೀತಿ ಇವತ್ತು ನೇರವಾಗಿ ಸರ್ಕಾರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಅಭಿವೃದ್ಧಿ ಕೇಳಬಾರ್ದು, ಕೇಳೋರಿದ್ರೆ ಎಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡ್ತೀವಿ ಅನ್ನೋ ಥ್ರೆಟ್ ಮಾಡಿದ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಮೂರನೇದಾಗಿ ನಾನು ಮಾತಾಡಲೇಬಾರ್ದು ಇವರ ಬಗ್ಗೆ ಅಂತಿದ್ದೆ. ಅವರು ಹೆಚ್ಚು ಕಡಿಮೆ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಂಗೆ ಕಾಣ್ತದೆ. ಸಹೋದರ ಪ್ರಿಯಾಂಕಾ ಖರ್ಗೆ ಅವರು ಯಾವುದನ್ನೂ ಕೂಡ ಜನೋಪಕಾರಿ ವಿಚಾರಗಳನ್ನು ಮಾತಾಡೋದೇ ಇಲ್ಲ. ಅವರು RSS ಏನೋ ಬ್ಯಾನ್ ಮಾಡಿಬಿಡ್ತೀವಿ, ಆಮೇಲೆ ಯಾರು ಚಡ್ಡಿ ಹಾಕ್ತಾರೆ, ಯಾರು ಪ್ಯಾಂಟ್ ಹಾಕ್ತಾರೆ, ಇಂಥವೇ ಮಾತಾಡಿದವರು. ಅವರ ಡಿಪಾರ್ಟ್ಮೆಂಟಲ್ಲಿ NRGC ಸ್ಕೀಮಲ್ಲಿ
ಕೆಲಸ ಮಾಡಿದವರ 6 ತಿಂಗಳಾದರೂ ಅವ್ರಿಗೆ ಹಣ ತಲುಪಿಲ್ಲ. ಅದನ್ನು ಮಾಡೋ ಯೋಗ್ಯತೆ ಇವ್ರಿಗಿಲ್ಲ, ಅವ್ರಿಗೆ ಹಣ ಕೊಡೋ ಯೋಗ್ಯತೆ ಇಲ್ಲ. ಇವರು ಡಿಪಾರ್ಟ್ಮೆಂಟ್ ಮೇಲೆ ಒಂದು ದಿವಸನೂ ಮಾತಾಡಲ್ಲ, ಭಾಷಣ ಮಾಡಲ್ಲ. ಯಾರ್ದು ಚಡ್ಡಿ ಎಲ್ಲೋದೆ, ಅರೆ ನಿಮ್ಮ ಚಡ್ಡಿ ಇವ್ರು ನೋಡ್ಕೊಳಕ್ಕಾಗಲ್ವಾ? ಇನ್ನೊಬ್ಬರ ಚಡ್ಡಿ ಬಗ್ಗೆ ಮಾತಾಡ್ತಾರೆ. RSS ಬ್ಯಾನ್ ಮಾಡಿಬಿಡ್ತೇನೆ. ನಾನಲ್ಲ, ನೆನ್ನೆನೂ ಹೇಳಿದ್ದೀನಿ, ನಿಮ್ಮ ಅಪ್ಪ ಅಲ್ಲಪ್ಪ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈಗಾಗಲೇ ರಾಹುಲ್ ಗಾಂಧಿನೂ RSS ಬಗ್ಗೆ ಮಾತಾಡಿ ಈಗ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಕೇಳ್ಕೊಂಡು ನೀ ಯಾಕೆ ಇದ್ರ ಹಿಂದೆ ಬಿದ್ದಿದ್ಯಾ? ಇದು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮಿಂದನೂ ಆಗೋದಿಲ್ಲ. ನಿಮ್ಮ ಇಡೀ ಖಾನ್ದಾನ್ ಬಂದರೂ RSSನ ಏನೂ ಮಾಡೋಕ್ಕಾಗಲ್ಲ. ಏನಾದರೂ ನಾನು ಒಂದು ಮಾತು ಹೇಳ್ಬೋದು, ಹುಲಿ ತನ್ನ ಬಾಲನ ಹೆಂಗೆ ಬೇಕಾದರೂ ಆಟ ಆಡಿಸ್ಬೋದು. ಯಾವುದಾದ್ರೂ ಬಾಲ ಹುಲಿನ ಆಟ ಆಡ್ಸೋಕ್ಕಾಗತ್ತೇನ್ರಿ? ಇದೊಂದು ಬಾಲಂಗೋಚಿ. ಇದೋಗಿ ಏನೆಲ್ಲ ಮಾತಾಡ್ತದೆ. ಏನಂತಂದರೆ ಇದಕ್ಕೊಂದು ಗೀಳು. ಎಲ್ಲಕ್ಕಿಂತ ಹೆಚ್ಚು ನನ್ನ ಬಗ್ಗೆನೂ ಮೊನ್ನೆ ಮಾತಾಡಿದ್ದಾರೆ ನಾರಾಯಣ ಸ್ವಾಮಿಯವರೇ. 100 ವರ್ಷ ಆಗ್ತಾ ಇದೆ RSSಗೆ, 10 ಒಳ್ಳೆ ಕೆಲಸ ಮಾಡಿದಂತ. ಇವತ್ತೇನಾದರೂ ಈ ದೇಶ ಸುಭದ್ರವಾಗಿದೆ ಅಂತಂದ್ರೆ ಅದಕ್ಕೆ RSS ಕಾರಣ, ಕಾಂಗ್ರೆಸ್ ಅಲ್ಲ. ಒಂದು ಸಮಯ RSS ಏನಾದರೂ ಈ ದೇಶದಲ್ಲಿ ಜನ್ಮ ತಾಳಲಿಲ್ಲ ಅಂದಿದ್ರೆ ಪಾಕಿಸ್ತಾನ್ ಬೇರೆ ಆಗೋದು ಬೇಕಾಗಿರಲಿಲ್ಲ, ಇದೇ ಪಾಕಿಸ್ತಾನ ಇರ್ತಿತ್ತು. ಹಿಂದೂಸ್ತಾನೇ ಪಾಕಿಸ್ತಾನ ಆಗಿಬಿಡ್ತಿತ್ತು ಇಷ್ಟೊತ್ತಿಗೆ. ಯಾಕೆಂದ್ರೆ ನಿಮ್ಮ ಓಲೈಕೆ BJP RSS ಹಿಂದೆನೇ ಬಿದ್ದಿದೆ. RSSನ ಎರಡನೇ. ಹೌದು, ನಾವು RSS ದೇಶಭಕ್ತರ ಕೂಟ. ಅದು ಯಾವ ಪಕ್ಷ ಈ ದೇಶದ ಪರವಾಗಿ ಕೆಲಸ ಮಾಡ್ತದೋ RSS ಕೂಡ ಅವ್ರಿಗೆ ಸಹಾಯ ಮಾಡ್ತದೆ. BJP ದೇಶದ ಪರವಾಗಿ ಇವತ್ತು ದೇಶದ ಒಳಿತಿಗಾಗಿ ದೇಶವನ್ನು ಸುಭದ್ರವಾಗಿ ಇಡಲಿಕ್ಕೆ ಕೆಲಸ ಮಾಡ್ತದೆ. ಅದರಿಂದ RSS ಕಾರ್ಯಕರ್ತರು ನಮಗೆ ಸಹಾಯ ಮಾಡ್ತಾರೆ. ನಾವು ಅದರಿಂದ ಇದ್ದೇವೆ ನಿಜ. ನೀವ್ಯಾರಿಂದಿದ್ದೀರಿ? ನೀವು ಪಾಕಿಸ್ತಾನದವರಿಂದೆ, ಬಾಂಗ್ಲಾದೇಶದವರಿಂದೆ, ಚೈನಾದವರಿಂದೆ. ನಿಮ್ಮ ಓಲೈಕೆ ಎಲ್ಲಿದೆ ಹೇಳಿ? ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು ನೀವು. ಪ್ರಿಯಾಂಕಾ ಖರ್ಗೆ ಅವರಿಗೆ ದುರಂಕಾರ, ಅಧಿಕಾರದ ಮದ, ದುರಂಕಾರ ನೆತ್ತಿಗೇರಿದೆ. ಚಲವಾದಿ ನಾರಾಯಣ ಸ್ವಾಮಿಗೆ ಅವ್ರ ಇತಿಹಾಸವೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನ್ನ ಇತಿಹಾಸ ನಿನಗೆ ಗೊತ್ತಾಪ? ನಾನು ನಿನ್ನೊಬ್ಬನ ಇತಿಹಾಸ ಅಲ್ಲ, ನಿಮ್ಮ ಇಡೀ ಕುಟುಂಬದ ಇತಿಹಾಸ ಹೇಳಬಲ್ಲೆ ನಾನು. ನಾನೇನಾದರೂ ನಿಮ್ಮ ಇತಿಹಾಸ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮ್ಮ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗತ್ತೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಕೆಣಕಬೇಡಿ ಅಂತ. ನಿನ್ನ ಇತಿಹಾಸನೂ ಗೊತ್ತು, ನಿಮ್ಮ ಅಪ್ಪನ ಇತಿಹಾಸನೂ ಗೊತ್ತು ನನಗೆ. ಪದೇ ಪದೇ ಕೆಣಕ್ತಾ ಇದ್ದೀರಿ. ನೀನೇನು ಅಂತೂ ನನಗೆ ಗೊತ್ತಿಲ್ವಾ? ಆದರೆ ನನಗೆ ನನ್ನದು ಒಂದು ಎತ್ತರ ಇದೆ, ಸಮಾಜದಲ್ಲಿ ನನಗೆ ಒಂದು ಗೌರವ ಇದೆ. ನನಗೆ ನನ್ನ ಸಮಾಜ ಮುಖ್ಯ. ಯಾವುದಾದ್ರೂ ದಲಿತರದ್ದು ಎಲ್ಲ ನಾನೇ ಅಂತ ಹೊಡೆದು ನನ್ನ ಕುಟುಂಬ ತುಂಬಿಕೊಂಡಿದ್ದೀನಾ? ಈ ದೇಶದಲ್ಲಿ ಈ ರಾಜ್ಯದ ದಲಿತರಿಗೆ ಬರೋ ಎಲ್ಲ ಆಸ್ತಿಗಳು, ಎಲ್ಲ ಸವಲತ್ತುಗಳು ನನ್ನ ಕುಟುಂಬಕ್ಕೆ ಇರಂತ ಹಾಕ್ಕೊಂಡಿದ್ದೀನಾ? ನನ್ನ ಮನೆಯವರೇ ಎಲ್ಲ MLAಗಳಿದ್ದಾರಾ, MP ಗಳಿದ್ದಾರಾ, ಮಂತ್ರಿಗಳಿದ್ದಾರಾ? ದುರಂಕಾರ ಎಷ್ಟರವರೆಗೆ ಮಿತಿಮೀರಿದೆ ಅಂತಂದ್ರೆ ನಿಮಗೆ ಜನ ಕಾಣ್ತಾ ಇಲ್ಲ. ಇವತ್ತು ದಲಿತರೇನಾದರೂ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂದರೆ ಅದು ನಿಮ್ಮಿಂದ. ರಾಜ್ಯದಲ್ಲಿ ನಿಮ್ಮ ಹೆಸರು ಹೇಳಿ ನಿಮ್ಮಿಂದ ಉದ್ಧಾರ ಆಗಿದ್ದೀರಿ ಅಂತ ಹೇಳೋಕೆ 4 ಜನ ಸಿಗಲ್ಲ. ಇವತ್ತು ನಾನು
ನೀವು ಯಾವ ಯಾವ ದಲಿತರನ್ನ ತುಳಿದಿದ್ದೀರಿ, ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇನ್ನು ಮುಂದೆ ನಿಮ್ಮ ವಿರುದ್ಧ ಮಾತಾಡಕ್ಕೆ ಜನ ಇರಲಿಲ್ಲ, ಪಾಪ ಎದುರ್ತಿದ್ರು ನಿಮ್ಮ ಗೊಂಡಾಗಿರಿಗೆ. ಆದರೆ ಅವರಿಗೆ ಇವತ್ತು ನಾನು ಧ್ವನಿಯಾಗಿದ್ದೇನೆ. ಅದಕ್ಕೆ ನಿಮ್ಮ ಚರಿತ್ರೆ ಈಗ ಬೀದಿ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಜನ, ಬೀದರ್ರಿಂದ ಬೆಂಗಳೂರಿವರೆಗೆ. ಆದರೂ ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇರ್ತೇನೆ. ಇಲ್ಲಾಂದ್ರೆ ನಿಮ್ಮ ಇತಿಹಾಸವನ್ನ, ನನ್ನ ಚರಿತ್ರೆ ಗೊತ್ತಿಲ್ಲ ಆದರೆ ನಿಮ್ಮ ಚರಿತ್ರೆ ಗೊತ್ತಿದೆ, ಅದನ್ನು ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.